ಹಾಯ್, ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ನುಡಿ 6.5 ಸಹಾಯದಿಂದ ಹಿಂದಿಯನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ. ಹಿಂದಿಯಲ್ಲಿ ಕೆಲವೊಂದು ಕಠಿಣ ಪದಗಳನ್ನ ಅರ್ಧ ಚಂದ್ರ ಬಿಂದು ಇರುವಂತಹ ಅಕ್ಷರಗಳನ್ನ ನಾವು ಅಥವಾ ಪದಗಳನ್ನ ನಾವು ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ನುಡಿ 6.5 ಅನ್ನ ನಾವಿಲ್ಲಿ ಓಪನ್ ಮಾಡೋಣ. ನುಡಿ 6.5 ಇಲ್ಲಿ ಓಪನ್ ಆಗಿದೆ. ಲ್ಯಾಂಗ್ವೇಜ್ ನಾವು ಹಿಂದಿ ಸೆಲೆಕ್ಟ್ ಮಾಡೋಣ. MS ವರ್ಡ್ ನಾನಿಲ್ಲಿ ಓಪನ್ ಮಾಡಿದ್ದೀನಿ. MS ವರ್ಡ್ ಅಲ್ಲಿ ನಾವು ಇವತ್ತು ಹಿಂದಿಯನ್ನ ಟೈಪ್ ಮಾಡೋಣ. ಫಾಂಟ್ ನಾವಿಲ್ಲಿ ನುಡಿ ಪಾರಿಜಾತ ತಗೋಬೇಕಾಗುತ್ತೆ. ಮಾ ಅನ್ನುವಂತಹ ಶಬ್ದವನ್ನ ಟೈಪ್ ಮಾಡೋಣ. ನುಡಿ 6.5 ಅಲ್ಲಿ ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡೋ ಹಾಗಿಲ್ಲ. ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡಿದರೆ ಇಂಗ್ಲಿಷ್ ನಲ್ಲಿ ಲೆಟರ್ಸ್ ಗಳು ಬರುತ್ತೆ. ಕ್ಯಾಪ್ಸ್ಲಾಕ್ ಅನ್ನ ನಾವಿಲ್ಲಿ ಆಫ್ ಮಾಡಿರ್ಬೇಕಾಗುತ್ತೆ. ಕ್ಯಾಪ್ಸ್ಲಾಕ್ ಬದಲಾಗಿ ನಾವಿಲ್ಲಿ ಶಿಫ್ಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಜೊತೆಗೆ ಯಾವುದೇ ಲೆಟರ್ಸ್ ಅನ್ನ ನಾವಿಲ್ಲಿ ಟೈಪ್ ಮಾಡಬಹುದು. ಮೊದಲಿಗೆ ನಾವು ಮಾ ಅನ್ನುವಂತಹ ಪದವನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ನೋಡೋಣ. ಸ್ಮಾಲ್ ಲೆಟರ್ ಎಂ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಓ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಂ ಮಾ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ಅದೇ ರೀತಿಯಾಗಿ ಹಸಿ ಅನ್ನುವಂತಹ ಶಬ್ದವನ್ನ ಟೈಪ್ ಮಾಡೋಣ. ಸ್ಮಾಲ್ ಲೆಟರ್ ಎಚ್. ಶಿಫ್ಟ್ ಪ್ಲಸ್ ಇ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಎಸ್. ಶಿಫ್ಟ್ ಪ್ಲಸ್ ಐ ಹಸಿ ನೀವಿಲ್ಲಿ ನೋಡಬಹುದು. ಚಾಂದ್ ಅನ್ನುವಂತಹ ಪದವನ್ನ ನಾವಿಲ್ಲಿ ಟೈಪ್ ಮಾಡೋಣ. ಸ್ಮಾಲ್ ಲೆಟರ್ ಸಿ ನಾವಿಲ್ಲಿ ಟೈಪ್ ಮಾಡೋಣ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಡಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಚಾಂದ್. ಅದೇ ರೀತಿಯಾಗಿ ಸಾನ್ಸ್. ಸ್ಮಾಲ್ ಲೆಟರ್ ಎಸ್. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಎಸ್ ಸಾನ್ಸ್. ಅದೇ ರೀತಿಯಾಗಿ ಗಾಂವ್ ಅನ್ನುವಂತಹ ಪದವನ್ನ ನಾವಿಲ್ಲಿ ಟೈಪ್ ಮಾಡೋಣ. ಸ್ಮಾಲ್ ಲೆಟರ್ ಜಿ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ವಿ ಗಾಂವ್. ಕಾಂಟ ಅನ್ನುವಂತಹ ಪದವನ್ನ ನೋಡೋಣ. ಸ್ಮಾಲ್ ಲೆಟರ್ ಕೆ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಕ್ಯೂ. ಶಿಫ್ಟ್ ಪ್ಲಸ್ ಎ ಕಾಂಟ. ಅಂಕ್ ಅನ್ನುವಂತಹ ಪದವನ್ನ ನಾವಿಲ್ಲಿ ಟೈಪ್ ಮಾಡೋಣ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಶಿಫ್ಟ್ ಪ್ಲಸ್ ಕೆ ಅಂಕ್. ಹಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಚ್. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಹಾ ಅದೇ ರೀತಿಯಾಗಿ ಜಹಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಜೆ. ಸ್ಮಾಲ್ ಲೆಟರ್ ಎಚ್. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಜಹಾ. ಕಂಪಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ. ಶಿಫ್ಟ್ ಪ್ಲಸ್ ಇ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಪಿ. ಸ್ಮಾಲ್ ಲೆಟರ್ ಕೆ. ಶಿಫ್ಟ್ ಪ್ಲಸ್ ಇ. ಶಿಫ್ಟ್ ಪ್ಲಸ್ ಎಂ ಪಿ. ಶಿಫ್ಟ್ ಪ್ಲಸ್ ಐ ಕಂಪಿ. ಅದೇ ರೀತಿಯಾಗಿ ಆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ. ಸಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಸ್. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ. ಕಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ. ಅದೇ ರೀತಿಯಾಗಿ ಚಾವ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಸಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ವಿ ಚಾವ್. ಅದೇ ರೀತಿಯಾಗಿ ಜಾಂಕ್ ಅನ್ನುವಂತಹ ಪದವನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಜೆ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಕೆ ಜಾಂಕ್. ಅದೇ ರೀತಿಯಾಗಿ ಡಾಂಟ್ ಡಬ್ಲ್ಯೂ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಕ್ಯೂ ಡಾಂಟ್. ಟಾಂಗ್ ಅನ್ನುವಂತಹ ಪದವನ್ನ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕ್ಯೂ. ಶಿಫ್ಟ್ ಪ್ಲಸ್ ಓ. ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಜಿ ಟಾಂಗ್. ಜಂಜೆಟ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಜೆ. ಶಿಫ್ಟ್ ಪ್ಲಸ್ ಇ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಂ. ಶಿಫ್ಟ್ ಪ್ಲಸ್ ಜೆ ಸ್ಮಾಲ್ ಲೆಟರ್ ಕ್ಯೂ ಜಂಜೆಟ್. ಸಂಬಾಲ್ನ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಸ್. ಶಿಫ್ಟ್ ಪ್ಲಸ್ ಇ ಲೆಟರ್. ಶಿಫ್ಟ್ ಪ್ಲಸ್ ಎಂ. ಶಿಫ್ಟ್ ಪ್ಲಸ್ ಬಿ. ಶಿಫ್ಟ್ ಪ್ಲಸ್ ಎ ಸ್ಮಾಲ್ ಲೆಟರ್ ಎಲ್. ಸ್ಮಾಲ್ ಲೆಟರ್ ಎನ್ ಶಿಫ್ಟ್ ಪ್ಲಸ್ ಎ
ಸಂಭಾಲ್ನ. ಅದೇ ರೀತಿಯಾಗಿ ಸಂವಾರ್ನ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಸ್ ಶಿಫ್ಟ್ ಪ್ಲಸ್ ಇ ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ವಿ ಶಿಫ್ಟ್ ಪ್ಲಸ್ ಎ, ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಎನ್ ಶಿಫ್ಟ್ ಪ್ಲಸ್ ಎ, ಸಂವಾರ್ನ. ಅದೇ ರೀತಿಯಾಗಿ ಸಂಜೋನ ಸ್ಮಾಲ್ ಲೆಟರ್ ಎಸ್ ಶಿಫ್ಟ್ ಪ್ಲಸ್ ಇ ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ಜೆ ಸ್ಮಾಲ್ ಲೆಟರ್ ಓ ಸ್ಮಾಲ್ ಲೆಟರ್ ಎನ್ ಶಿಫ್ಟ್ ಪ್ಲಸ್ ಎ, ಸಂಜೋನ. ಅದೇ ರೀತಿಯಾಗಿ ಆಂಗನ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಆ ಶಿಫ್ಟ್ ಪ್ಲಸ್ ಎಂ ಜಿ ಎನ್ ಆಂಗನ್. ಆಂಚ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಓ ಶಿಫ್ಟ್ ಪ್ಲಸ್ ಎಂ ಸಿ ಆಂಚ್. ಆನ್ಸು ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಓ ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಎಸ್ ಶಿಫ್ಟ್ ಪ್ಲಸ್ ಯು ಆನ್ಸು. ಅದೇ ರೀತಿಯಾಗಿ ಗಾಂಟ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಜಿ ಶಿಫ್ಟ್ ಪ್ಲಸ್ ಓ ಶಿಫ್ಟ್ ಪ್ಲಸ್ ಎಂ ಶಿಫ್ಟ್ ಪ್ಲಸ್ ಕ್ಯೂ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಗಾಂಟ್. ಅದೇ ರೀತಿಯಾಗಿ ಖಾನ್ಸಿ ಸ್ಮಾಲ್ ಲೆಟರ್ ಕೆ ಶಿಫ್ಟ್ ಪ್ಲಸ್ ಓ ಶಿಫ್ಟ್ ಪ್ಲಸ್ ಎಂ ಸ್ಮಾಲ್ ಲೆಟರ್ ಎಸ್ ಶಿಫ್ಟ್ ಪ್ಲಸ್ ಐ ಖಾನ್ಸಿ. ಈ ರೀತಿಯಾಗಿ ನಾವು ಹಿಂದಿಯಲ್ಲಿ ಅರ್ಧಚಂದ್ರ ಇರುವಂತಹ ಪದಗಳನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಜೊತೆಗೆ ನಾವಿಲ್ಲಿ ಈ ಲೆಟರ್ ಓ ಅಕ್ಷರಗಳನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಇವತ್ತು ನಾವು ನೋಡಿದ್ವಿ ಹಿಂದಿಯಲ್ಲಿ ಅರ್ಧಚಂದ್ರ ಇರುವಂತಹ ಪದಗಳನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ. ಮುಂದಿನ ಕ್ಲಾಸಲ್ಲಿ ನೋಡೋಣ ಮತ್ತಷ್ಟು ಹಿಂದಿಯ ಕಠಿಣ ಪದಗಳನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ.